ಮಕ್ಕಳು ದಿನನಿತ್ಯ ಶಾಲೆಗೆ ಹೋಗುವ ಸ್ಕೂಟಿಯನ್ನು ನಿಲ್ಲಿಸಲಾಗಿತ್ತು, ಅದನ್ನು ಪುಡಿ ಮಾಡಿದೆ. ಮನೆಗೆ ಬರ್ತಾ ಇರಬೇಕಾದ್ರೆ ಏನು ಜಸ್ಟ್ ಕೂದಲೆಳೆ ಅಂತರದಲ್ಲಿ ಅವರು ಆನೆ ದಾಳಿಯಿಂದ ಪಾರಾಗಿದ್ದಾರೆ. ನಮಗೆ ಈ ಕಾಡು ಪ್ರಾಣಿಗಳ ಹೆದರಿಕೆಗೆ ಟೆಂಪೋದವರು ಬರುವುದೇ ಇಲ್ಲ. ಇಲೆಕ್ಷನ್ನಿಗೆ ಆಗುವಾಗ ಮಾತ್ರ ಬರ್ತಾರೆ, ನಮಗೆ ಓಟ್ ಹಾಕಿ ನಮಗೆ ಓಟ್ ಹಾಕಿ ನಮಗೆ ಓಟ್ ಹಾಕು ಅಂತ ಹೇಳ್ತಾರೆ. ಸುಳ್ಯ ತಾಲೂಕಿನಾದ್ಯಂತ ಇದೀಗ ಕಾಡಾನೆಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಕಾಡಾನೆಗಳು ರಾತ್ರಿಯಾಗುತ್ತಿದ್ದಂತೆ ಕೃಷಿಕರ ತೋಟಗಳಿಗೆ ನುಗ್ಗಿ ಅಪಾರ ಕೃಷಿ ಹಾನಿಯನ್ನು ಮಾಡ್ತಾ ಇದೆ. ಕಳೆದ 18ನೇ ತಾರೀಕಿನ ದಿವಸ ಪೂಂಬಡಿಯ ಗಣಪಯ್ಯ ಅನ್ನುವರ ಕೃಷಿ ತೋಟಕ್ಕೆ ದಾಳಿ ಮಾಡಿರುವಂತಹ ಕಾಡಾನೆ ಅಲ್ಲಿ ತೋಟದಲ್ಲಿಟ್ಟಂತಹ ಒಂದು ದ್ವಿಚಕ್ರ ವಾಹನವನ್ನು ಕೂಡ ಹಾನಿಗೊಳಿಸಿತ್ತು. ಆ ಬಳಿಕ ನಿರಂತರವಾಗಿ ನಿನ್ನೆಯೂ ಕೂಡ ಕೃಷಿ ತೋಟಗಳಿಗೆ ದಾಳಿ ನಡೆಸಿರುವಂಥದ್ದು. ಪೂಂಬಡಿಯ ರಾಜೇಶ್ ಅನ್ನುವರು ಬರುವಂಥ ಸಂದರ್ಭ ರಸ್ತೆಯ ಪಕ್ಕದಲ್ಲೇ ಆ ಕಾಡಾನೆ ಸಿಕ್ಕಿತು. ಅವರು ಕಾಡಾನೆಯ ಸನಿಹದಿಂದ ಅವರು ಪಾರಾಗಿರುವಂಥದ್ದು. ನಾವೀಗ ಇರುವಂಥದ್ದು ಮಡಪಡಿ ಗ್ರಾಮದ ಪೂಂಬಡಿಯಲ್ಲಿ ನಾವಿದ್ದೇವೆ. ನೀವೀಗ ಗಮನಿಸ್ತಿರುವಂಥದ್ದು ಇದು ರಾಜೇಶ್ ಪೂಂಬಡಿಯವರ ಜಮೀನಿದು, ಕೃಷಿ ತೋಟ ಇದು. ಇವರ ಕೃಷಿ ತೋಟದ ಪಕ್ಕದಲ್ಲಿ ನದಿ ಕೂಡ ಹರಿತಾ ಇರುವಂಥದ್ದು. ನಿನ್ನೆ ರಾತ್ರಿ ಸುಮಾರು 7 ಗಂಟೆಯ ವೇಳೆಗೆ ರಾಜೇಶ್ ಅವರು ತನ್ನ ಕೆಲಸವನ್ನು ಮುಗಿಸಿ ಬರುವಂತಹ ಸಂದರ್ಭದಲ್ಲಿ ನೀವೇನು ಗಮನಿಸಿದಿರಿ, ಇಲ್ಲಿ ಕಾಡಾನೆ ಈ ಒಂದು ತೆಂಗಿನ ಗಿಡವನ್ನು ಹಾಳು ಮಾಡ್ತಾಯಿತ್ತು, ನೀವು ಗಮನಿಸಿದ್ದೀರಿ. ಇದರಿಂದ ಸ್ವಲ್ಪ ಅಂದರೆ ಕೆಲವೇ ಅಂತರದಲ್ಲಿ ಅವರು ಬೈಕ್ನಲ್ಲಿ ತನ್ನ ದ್ವಿಚಕ್ರ ವಾಹನದಲ್ಲಿ ಬರ್ತಾಯಿದ್ರು. ಆ ಸಂದರ್ಭದಲ್ಲಿ ಅದು ಒಂದೊಮ್ಮೆಲೆ ಗೀಳಿಟ್ಟಿದೆ. ಹೀಗಾಗಿ ಅವರು ಭಯಗೊಂಡು ಮನೆಗೆ ತೆರಳಿದ್ದಾರೆ. ಮನೆ ಕೂಡ ತುಂಬ ದೂರ ಇದೆ. ನೀವೀಗ ಗಮನಿಸ್ತಾ ಇರುವಂಥದ್ದು ಇದು ರಾಜೇಶ್ ಪೂಂಬಡಿಯವರ ಕೃಷಿ ಜಮೀನಿಗೆ ಬಂದು ಕೃಷಿಯನ್ನು ಹಾಳು ಮಾಡಿ ಆ ದಾರಿಯಲ್ಲಿ ಹೋಗಿರುವಂತಹ ದೃಶ್ಯಗಳಿದು. ಈಗ ನನ್ನ ಜೊತೆ ರಾಜೇಶ್ ಪೂಂಬಡಿಯವರೇ ನನ್ನ ಜೊತೆ ಇದ್ದಾರೆ. ಸರ್, ನಿನ್ನೆ ನೀವು ಸಂಜೆ ಬರುವಂತಹ ಸಂದರ್ಭದಲ್ಲಿ ಕಾಡಾನೆ ತೋಟದಲ್ಲಿತ್ತು ಅನ್ನುವಂಥ ಮಾಹಿತಿ, ಏನು ಘಟನೆ ನಡೀತು ನಿನ್ನೆ? ನಾನು ನನ್ನ ಕೆಲಸವನ್ನು ಮುಗಿಸಿ ಬರುವ ಹೊತ್ತಿಗೆ ನನಗೇನೋ ಡೌಟ್ ಇತ್ತು, ಅದೊಂಥರ ಸ್ಮೆಲ್ ಬರ್ತದೆ ಆನೆಗಳು ಬಂದಾಗ. ಆ ಜಾಡನ್ನು ಆಧರಿಸಿ ನಾನು ಮುಂದೆ ಬರಬೇಕಾದ್ರೆ ಇಲ್ಲಿ ಮನೆಗಿನ್ನೇನು ಒಂದು ಪರ್ಲಂಗೂ ಇಲ್ಲ. ಅಷ್ಟೊತ್ತಲ್ಲಿ ಆನೆ ಬೊಬ್ಬೆ ಹೊಡೆದ ಸೌಂಡ್ ಕೇಳಿತು. ನಾನು ಇಲ್ಲಿ ನಿಲ್ಲಿಸಿದರೆ ನನಗೆ ಅಪಾಯ ಆಗ್ತದೆ ಅಂತೇಳಿ ನಾನು ಸೀದಾ ಮನೆಗೆ ಹೋಗಿ ಅಲ್ಲಿಂದ ಟಾರ್ಚನ್ನು ತಗೊಂಡು ಬಂದು ನೋಡಬೇಕಾದ್ರೆ ಆನೆ ಇಲ್ಲಿ ತೆಂಗಿನ ಮರವನ್ನು ಪುಡಿ ಮಾಡಿ ಆಗಿತ್ತು. ಮತ್ತು ನಾವೆಲ್ಲ ಬಂದು ಬೊಬ್ಬೆ ಹೊಡೆದಾಗ ಅದು ಸೀದಾ ಮುಂದೆ ಹೊಳೆಯನ್ನು ದಾಟಿ ಮುಂದೆ ಇನ್ನೊಬ್ಬರ ಜಮೀನಿಗೆ ಲಗ್ಗೆಟ್ಟಿದೆ ಅದು. ತದನಂತರ ಇದು ಆನೆಯನ್ನು ಅಲ್ಲಿಂದ ಹೋಗಿರ್ಬೋದು ಅಂತ ತಿಳಿದು ನಾವು ಸುಮ್ಮನಾದೆವು. ಮತ್ತು ಸ್ವಲ್ಪ ಹೊತ್ತಿನ ನಂತರ ವಾಪಸ್ ನಾನು ಟಾರ್ಚ್ ಇಟ್ಕೊಂಡು ಬಂದು ನೋಡಿದೆ, ಇದೆಯಾ ವಾಪಸ್ ಈ ಕಡೆ ಬಂದಿದೆ ಅಂತ. ಇರಲಿಲ್ಲ. ಹಾಗೆ ನಾವು ಅದರ ಬಗ್ಗೆ ದೊಡ್ಡ ತಲೆ ಕೆಡಿಸಿಕೊಳ್ಳಿ. ಮತ್ತೆ ನೋಡಿದರೆ ತಡರಾತ್ರಿ 12-1 ಗಂಟೆ ಹೊತ್ತಿಗೆ ಬಂದಿರಬೇಕು ಅಂತ ಕಾಣ್ತದೆ. ಬಂದು ನಿಮಗೆ ಬೈಕ್ನಲ್ಲಿ ಬರೋಗಂತ ನನಗೆ 7:10 ಆಗಿದೆ ಅಷ್ಟೇ. ನಾನಿಲ್ಲಿ ನಮ್ಮ ತೋಟಕ್ಕೆ ತಲುಪೋಗಿ 7:10 ಆಗಿರ್ಬೋದು ಅಷ್ಟೇ. ಅಷ್ಟು ಹೊತ್ತಿಗೆ ಆನೆ ಬಂದಾಗಿದೆ. ಬಹುಶಃ ನೀವು ಬರುವಂಥ ರಸ್ತೆಯ ಬಳಿಯಲ್ಲೇ ಕಾಡಾನೆ ಇತ್ತು. ಹೌದು, ಅದು ಗೀಳಿಟ್ಟಿದೆ. ಆ ಸಂದರ್ಭ ನಿಮಗೆ ಏನು ಅನಿಸಿತು? ಯಾವ ರೀತಿಯ ಭಯ ನಿಮಗೆ ಆವರಿಸಿತು? ಅಂದರೆ ನನ್ನ ಪ್ರಾಣವನ್ನು ನಾನು ರಕ್ಷಣೆ ಮಾಡಿಕೊಳ್ಬೇಕಲ್ಲ, ಅದಕ್ಕೋಸ್ಕರ ನಾನು ಇಲ್ಲಿ ನಿಲ್ಲದೆ ಅಲ್ಲಿಂದಲೇ ಬೈಕಲ್ಲಿ ಸೀದಾ ಮನೆಗೆ ತೆರಳಿದೆ. ನಾನು ನಿಲ್ಲುವಂಥ ಪರಿಸ್ಥಿತಿ ಇರಲಿಲ್ಲ. ಅಂದರೆ ಕಾಡಾನೆ ಯಾವ ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಅಂತ ಹೇಳೋದು ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ನಾನು ಅದೇ ರೀತಿ ಅಂತೇಳಿ ತಿಳ್ಕೊಂಡು ನಾನು ಸೀದಾ ಬೈಕಲ್ಲಿ ಮನೆಗೆ ಹೋದೆ. ಇದು ಅವರ ಮಾತುಗಳು. ಕಳೆದ ಕೆಲ ದಿನಗಳ ಹಿಂದಷ್ಟೇ ದಬ್ಬಡ್ಕದಲ್ಲಿ ಒಂದು ಕಾಡಾನೆಯೊಂದು ಕೃಷಿಕನನ್ನು ಬಲಿ ಪಡೆದುಕೊಂಡಿತ್ತು. ಈ ಹಿನ್ನೆಲೆಯಲ್ಲಿ ಕಾಡಾನೆ ಎಲ್ಲೆಲ್ಲ ಕೃಷಿ ತೋಟಗಳಿಗೆ ದಾಳಿಯನ್ನು ನಡೆಸುವ ಅಲ್ಲೆಲ್ಲ ನಿವಾಸಿಗಳಿಗೆ ಇದೀಗ ಭಯ ಮತ್ತು ಆತಂಕದ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇದೇ ಪರಿಸ್ಥಿತಿ ಪೂಂಬಡಿಯಲ್ಲಿ ಕೂಡ ಇದೀಗ ನಡೀತಾ ಇರುವಂಥದ್ದು. ಇಲ್ಲಿ ಕೂಡ ಒಂಟಿ ಆನೆಯ ಒಂದು ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತದೆ ಮತ್ತು ಸಂಜೆ ಆಗುವಾಗಲೇ ರಸ್ತೆಯ ಬದಿ ಬರುವಂತಹ ಕಾರಣದಿಂದಾಗಿ ರಸ್ತೆಯಲ್ಲಿ ಸಂಚರಿಸಿರುವವರಿಗೆ ಕೂಡ ಕಷ್ಟ ಆಗ್ತಾ ಇದೆ. ಅದರ ಜೊತೆಗೆ ವಿದ್ಯಾರ್ಥಿಗಳು ಕೂಡ ಬರುವಂತಹ ಸಂದರ್ಭ ಸುಮಾರು 6 ಗಂಟೆ 7 ಗಂಟೆ ಆಗುವಂತಹ ಸಂದರ್ಭಗಳಿರ್ತವೆ. ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಈ ಊರಿನವರಿಗೆ ಸಾಕಷ್ಟು ಆತಂಕ ಮತ್ತು ಭಯ ಎದುರಾಗಿರುವಂಥದ್ದು. ವೀಕ್ಷಕರು, ನೀವು ಗಮನಿಸಿದರೆ ಇದು ರಾಜೇಶ್ ಪೂಂಬಡಿಯವರ ಮನೆಯ ಬಳಿಯವರೆಗೆ ಆನೆ ಬಂದಿರುವಂಥದ್ದು. ಅವರ ಬಾಳೆ ಕೃಷಿಯನ್ನು ಸಂಪೂರ್ಣವಾಗಿ ನಾಶ ಮಾಡಿರುವಂಥದ್ದು ನೀವೀಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಬಾಳೆಯನ್ನು ಯಾವ ರೀತಿ ನಾಶ ಮಾಡಿದೆ ಅನ್ನುವಂಥದ್ದು. ಕೆಳಗಡೆ ರಸ್ತೆ ಇದೆ, ಸ್ವಲ್ಪ ಮುಂದಕ್ಕೆ ನದಿ ಇದೆ. ಅವರು ರಾತ್ರಿ ಬಂದಂತಹ ಸಂದರ್ಭದಲ್ಲಿ
ಅವರಿಗೆ ಕಾಡಾನೆ ಎದುರಾಗಿತ್ತು. ಈ ಸಂದರ್ಭ ಅವರು ನೇರವಾಗಿ ಮನೆಗೆ ಬಂದಿದ್ದಾರೆ. ಅನಂತರ ಟಾರ್ಚ್ ಹಾಕಿದಂಥ ಸಂದರ್ಭದಲ್ಲಿ ಅದು ಈ ಎದುರುಗಡೆ ಇರುವಂತಹ ಏನು ನದಿ ಏನಿದೆ ಆ ನದಿಯನ್ನು ದಾಟಿ ಮುಂದಕ್ಕೆ ಹೋಗಿತ್ತು. ಅನಂತರ ಅವರು ಆನೆ ಹೋಗಿದೆ ಅನ್ನುವಂತಹ ಒಂದು ವಿಚಾರದಲ್ಲಿ ಅವರು ಎಲ್ಲರೂ ಮನೆಗೆ ಬಂದಿದ್ದರು. ಆದರೆ ರಾತ್ರಿ ಮತ್ತೆ ಕಾಡಾನೆ ಬಂದಿರುವಂಥದ್ದು, ಬಂದು ಇಲ್ಲೆಲ್ಲ ಏನು ಮನೆಯ ಬಳಿ ಬಂದು ಈ ಒಂದು ಕೃಷಿಯನ್ನು ನಾಶ ಮಾಡಿರುವಂಥದ್ದು. ಹೀಗಾಗಿ ಮನೆಯ ಬಳಿಯವರೆಗೆ ಬಂದಿರುವ ಕಾರಣದಿಂದಾಗಿ ಮತ್ತಷ್ಟು ಆತಂಕ ಈ ಭಾಗದವರಿಗೆ ಉಂಟಾಗಿರುವಂಥದ್ದು. ನಾವೀಗ ಇರುವಂಥದ್ದು ಮಡಪಡಿ ಗ್ರಾಮದ ಪುಂಬಡಿ. ಮಡಪಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರುವಂತಹ ಪ್ರಶಾಂತ್ ಪುಂಬಡಿ ಮತ್ತು ನಿವೃತ್ತ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಗಂಗಯ್ಯ ಪುಂಬಡಿ ಅವರ ಮನೆಯ ಬಳಿ ನಾವಿದ್ದೇವೆ. ಭಾಗದಲ್ಲಿ ಸುಮಾರು 20 ದಿನಗಳಿಂದ ಕಾಡಾನೆಯೊಂದು ಒಂಟಿ ಸಲಗ ಒಂದು ದಿನನಿತ್ಯ ಕೃಷಿಕರ ತೋಟಗಳಿಗೆ ನುಗ್ಗಿ ದಾಳಿಯನ್ನು ಮಾಡ್ತಾಯಿದೆ, ಕೃಷಿ ಹಾನಿ ಮಾಡ್ತಾಯಿದೆ. ಅದರ ಜೊತೆಗೆ ಆಗಸ್ಟ್ 17ರ ರಾತ್ರಿ ಸುಮಾರು 10 ಗಂಟೆಯ ವೇಳೆಗೆ ಇದೇ ರಸ್ತೆಯಲ್ಲಿ ನೀವೇನು ಗಮನಿಸಿದರೆ ಈ ರಸ್ತೆಯಲ್ಲಿ ಕಾಡಾನೆ ರಾಜಾರೋಷವಾಗಿ ಈ ರಸ್ತೆಯಲ್ಲಿ ಬರ್ತಾ ಇತ್ತು. ಏನು ಅದರ ಜೊತೆಗೆ ನೀವು ಗಮನಿಸಿದರೆ ಇದು ಏನು ಪ್ರಶಾಂತ್ ಪುಂಬಡಿಯವರ ಮನೆ ಇದು ನೀವು ಗಮನಿಸಿರುವಂಥದ್ದು. ಇನ್ನೊಂದು ಬದಿ ಏನು ಗಂಗಯ್ಯ ಪುಂಬಡಿ ಅವರು ನಿರ್ಮಿಸಿರುವಂತಹ ಏನು ಅವರ ಕೋಳಿ ಫಾರ್ಮ್ ಇದೆ. ಈ ಭಾಗದಲ್ಲಿ ಕೋಳಿ ಫಾರ್ಮ್ ಇದೆ. ಈ ಭಾಗದಲ್ಲಿ ಅಡಿಕೆಗೆ ಹಳದಿ ರೋಗ ಬಂದು ಸಂಪೂರ್ಣವಾಗಿ ತೋಟವನ್ನು ಕಳೆದುಕೊಂಡ ರೈತರು ಈ ಭಾಗದವರು. ಹೀಗಾಗಿ ಇಲ್ಲಿ ಒಂದಷ್ಟು ಪರ್ಯಾಯ ಕೃಷಿಗಳನ್ನು ಮಾಡಿ ಜೀವನ ನಿರ್ವಹಣೆ ಮಾಡ್ತಾಯಿದ್ದಾರೆ. ನೀವು ಗಮನಿಸಿದಿರಿ ಇಲ್ಲಿ ಒಂದಷ್ಟು ಏನು ಹೊಸ ಕೃಷಿಗಳನ್ನು ಆರಂಭಿಸಿದ್ದಾರೆ. ಇದೀಗ ಈ ಕೃಷಿಗಳೆಲ್ಲ ಕಾಡಾನೆಯ ಪಾಲಾಗ್ತಿದೆ ಅನ್ನುವಂತಹ ಒಂದು ಜಿಗುಪ್ಸೆ ಈ ಭಾಗದವರಿಗಾಗಿದೆ. ಅದರ ಜೊತೆಗೆ ಏನು ಕೋಳಿ ಫಾರ್ಮನ್ನು ಮಾಡಿದಂತಹವರಿಗೆ ಕೋಳಿಯನ್ನು ತೆಗೆದುಕೊಂಡು ಹೋಗಲಿಕ್ಕೆ ರಾತ್ರಿಯ ವೇಳೆ ಬರುವಂಥವರು ಅವರು ಕೂಡ ಬರಲಿಕ್ಕೆ ಹಿಂದೇಟಾಗ್ತಾರೆ ಅನ್ನುವಂತಹ ಒಂದು ಮಾಹಿತಿಗಳನ್ನು ಕೂಡ ಈ ಭಾಗದವರು ನೀಡ್ತಿದ್ದಾರೆ. ಈಗ ನನ್ನ ಜೊತೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರುವಂತಹ ಪ್ರಶಾಂತ್ ಪುಂಬಡಿ ಅವರಿದ್ದಾರೆ. ಅವರನ್ನು ಮಾತಾಡಿಸುವ. ಸರ್, ಏನಾಯಿತು ಮೊನ್ನೆ ಘಟನೆ? ಈ ರಸ್ತೆಯಲ್ಲಿ ಏನು ಆನೆ ಸಂಚಾರವನ್ನು ಮಾಡಿ ಅದರ ಜೊತೆ ಕೃಷಿ ಹಾನಿಯನ್ನು ಮಾಡ್ತಿದೆ, ಒಟ್ಟಾಗಿ ಯಾವ ರೀತಿಯ ಘಟನೆ ಇಲ್ಲಿ ಈ ಭಾಗದಲ್ಲಿ ನಡೀತಾ ಇದೆ ಅಂತ? ಇಲ್ಲಿ ಸುಮಾರು 1 ತಿಂಗಳ ಹಿಂದಿನಿಂದ ನಮ್ಮ ಈ ಭಾಗದಲ್ಲಿ ನಿರಂತರ ಒಂಟಿ ಸಲಗ ಸಾಧಾರಣ ಒಂದು ಸಂಜೆ 6 ಗಂಟೆಯಿಂದ ಬೆಳಿಗ್ಗಿನ ಒಂದು 8 ಗಂಟೆವರೆಗೆ ನಿರಂತರ ಈ ಪ್ರದೇಶದಲ್ಲಿ ಓಡಾಟ ಮಾಡ್ತಾ ಇದೆ. ಅಂದರೆ ಸಂಜೆ ಒಂದು 7:30 ಹೊತ್ತಿಗೆ ತೋಟಕ್ಕೆ ಬರುವುದು. ತೋಟದಲ್ಲಿ ಬಾಳೆ ಮತ್ತು ಈಗ ಅಡಿಕೆ ನಮ್ಮದು ಹಳದಿ ಸಂಪೂರ್ಣವಾಗಿ ಹೋಗಿದೆ. ಹೊಸ ಕೃಷಿಯನ್ನು ನಮ್ಮ ತೆಂಗು ಕೃಷಿಯನ್ನು ನಮ್ಮ ಚಿಕ್ಕಪ್ಪ ಮಾಡಿದರು. ಅವರು ಇದೇ ಆನೆ ದಾಳಿಯ ಸಂದರ್ಭ ನಿರಂತರ 1 ವಾರಗಳ ಕಾಲ ರಾತ್ರಿ ಎದ್ದು ಆನೆಗಳನ್ನು ಓಡಿಸ್ತಾ ಇದ್ದರು. ಅವರಿಗೆ ಸ್ವಲ್ಪ BP ಆ ಸಮಸ್ಯೆ ನಿದ್ರೆಗೆಟ್ಟು ಲೋ BP ಆಯಿತು. ಅವರು ಈಗ ಒಂದು ಮೊನ್ನೆ ಬಿದ್ದು ಮುಖದ ದವಡೆ ಶಸ್ತ್ರಚಿಕಿತ್ಸೆ ಈಗ KVG ಆಸ್ಪತ್ರೆಯಲ್ಲಿ ಇದೇ ಆನೆಯ ಕಾರಣದಿಂದ ಅಂತ ಹೇಳ್ಬೋದು ಅಡ್ಮಿಟ್ ಆಗಿದ್ದಾರೆ. ಈಗ ನಿರಂತರ ಆನೆ ದಾಳಿ. ಈಗ ಮೊನ್ನೆ ರಾತ್ರಿ ಕೂಡ ನಮ್ಮ ಗಣಪಯ್ಯ ದೊಡ್ಡಪ್ಪ ಅಂತ ಇದ್ದಾರೆ, ನಮ್ಮ ಮೇಲಿನ ಮನೆ, ಅವರ ಮನೆಯ ಪಕ್ಕದಲ್ಲಿ ಒಂದು ಸ್ಕೂಟಿಯನ್ನು ಮಕ್ಕಳು ದಿನನಿತ್ಯ ಶಾಲೆಗೆ ಹೋಗುವ ಸ್ಕೂಟಿಯನ್ನು ನಿಲ್ಲಿಸಲಾಗಿತ್ತು. ಅದನ್ನು ಹುಡಿ ಮಾಡಿದೆ. ಮತ್ತು ಸುಮಾರು ಒಂದು 50 ತೆಂಗಿನ ಇನ್ನೊಂದು 1 ವರ್ಷದಲ್ಲಿ ಫಸಲು ಬರುವಂಥ 50 ತೆಂಗಿನ ಗಿಡವನ್ನು ಸಂಪೂರ್ಣವಾಗಿ ನಾಶಪಡಿಸಿದೆ. ಹಾಗೂ ಸಾಧಾರಣ ಇಲ್ಲಿ ಒಂದು 7-8 ಮನೆಗಳವರ ಸಂಪೂರ್ಣ ಬಾಳೆ ಕೃಷಿ, ಒಂದೊಂದು ಮನೆಯಲ್ಲಿ ಕಡಿಮೆ ಅಂದರೆ ಒಂದು 250ರಿಂದ 300 ಬಾಳೆ ಗಿಡಗಳು ಫಸಲು ಬರುವಂಥ ಬಾಳೆ ಗಿಡ ಅದನ್ನು ಸಂಪೂರ್ಣವಾಗಿ ಹಾನಿ ಮಾಡಿದೆ. ಅಂದರೆ ಒಂದು ಪ್ರದೇಶ ಸುಮಾರು 8 ಮನೆಗಳನ್ನು ಆವರಿಸಿಕೊಂಡು ಈಗ ಸುತ್ತುವರಿದ ಪ್ರದೇಶ. ಇಲ್ಲಿ ಸುತ್ತಮುತ್ತ ಸಂಜೆ ಆಗುತ್ತಲೇ ಎಲ್ಲಿ ಇರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ನಿನ್ನೆ ಸಂಜೆ 7 ಗಂಟೆಗೆ ರಾಜೇಶ್ ಪುಂಬಾಡಿ ಅಂತ ಸಹಕಾರಿ ಸಂಘದ ಅಕ್ಷಯ ಮಾಟಿನ ಸಿಬ್ಬಂದಿ ಮನೆಗೆ ಬರ್ತಾ ಇರಬೇಕಾದ್ರೆ ಏನು ಜಸ್ಟ್ ಕೂದಲೆಳೆ ಅಂತರದಲ್ಲಿ ಅವರು ಆನೆ ದಾಳಿಯಿಂದ ಪಾರಾಗಿದ್ದಾರೆ. ಅಂದರೆ ಆ ಆನೆ ಅದಕ್ಕೆ ಯಾವುದೇ ಹೆದರಿಕೆ ಇಲ್ಲ. ಲೈಟ್ ಹಾಕಿದ್ರು, ಬೊಬ್ಬೆ ಹೊಡೆದ್ರು ಅಥವಾ ಪಟಾಕಿ ಸಿಡಿಸಿ ಬೆದರಿಸಿ ಓಡಿಸೋಕ್ಕೆ ಯಾವುದೇ ಕ್ಯಾರೆ ಇಲ್ಲ. ಅಂದರೆ ನಾವು ಸರ್ಕಾರವನ್ನು ಈ ಸುದ್ದಿ ಮಾಧ್ಯಮದ ಪ್ರಕಾರ ಆಗ್ರಹಿಸುವುದೇನೆಂದರೆ ನಮಗೆ ಈ ತಾತ್ಕಾಲಿಕ ಪರಿಹಾರಗಳು ಬೇಡ. ನಮಗೆ ಏನಾದರೂ ಕೊಡುವುದಾದರೆ ಒಂದು ವ್ಯವಸ್ಥಿತವಾದ ಆನೆ ಕಂದಕ ಅಥವಾ 2ನೇ ಆಪ್ಷನ್ ನಮಗೆ ಒಂದು ಸೋಲಾರ್ ಬೇಲಿ, ಒಂದು ರೈತರಿಂದ 10% ನಾವು ಕೊಡುವ ಹಾಗಿದ್ದರೆ ಒಂದು 90% ಸಬ್ಸಿಡಿ ಆಧಾರದಲ್ಲಿ ನಮಗೆ ಸೋಲಾರ್ ಬೇಲಿಯನ್ನು ಸರ್ಕಾರದಿಂದ ವ್ಯವಸ್ಥೆ ಮಾಡಬೇಕು ಅಥವಾ ಅರಣ್ಯ ಇಲಾಖೆಯವರು ವ್ಯವಸ್ಥೆ ಮಾಡಬೇಕು ಅಂತ ನಾವು ನಿರಂತರವಾಗಿ ಇಲ್ಲಿಂದ ನಮ್ಮ ಆಗ್ರಹ ಇದೆ. ಇಲ್ಲದಿದ್ದರೆ ನಮ್ಮ ಇಡೀ ಸಂಪೂರ್ಣ ಜಾಗವನ್ನು ಒಂದು ಸರ್ಕಾರವೇ ಅಥವಾ ಅರಣ್ಯ ಇಲಾಖೆ ತೆಕ್ಕೊಳ್ಳಿ, ನಮಗೆಲ್ಲಾದರೂ ಬೇರೆ ಮಾಡಿಕೊಡಿ. ಅಂದರೆ ನಮ್ಮ ಪರಿಸ್ಥಿತಿ ಅಂತ. ಇಲ್ಲಿ ನಮ್ಮ ದೊಡ್ಡಪ್ಪದೇ ಸುಮಾರು 30 ಲಕ್ಷ ಇನ್ವೆಸ್ಟ್ ಮಾಡಿ, ವಿನೋದ್ ಪುಂಬಾಡಿ ಮತ್ತು ದೊಡ್ಡಪ್ಪ ವಿನೋದ್ ಅಣ್ಣ ಅವರು ಸುಮಾರು ಒಂದು 30 ಲಕ್ಷದಷ್ಟು ಇನ್ವೆಸ್ಟ್ ಮಾಡಿ ಈಗ ಅಡಿಕೆ ಹಳದಿ ರೋಗಕ್ಕೆ ಪರ್ಯಾಯವಾಗಿ ಬದಲಿ ಕೋಳಿ ಸಾಕಣೆಯನ್ನು ಮಾಡ್ತಾ ಇದ್ದಾರೆ. ಕೋಳಿ ಸಾಕಣೆ ಮಾಡಿ ಸುಮಾರು 2-3 ಬ್ಯಾಚ್ಗಳನ್ನು ಈಗಾಗಲೇ ಕಳಿಸಿಕೊಟ್ಟಿದ್ದಾರೆ, ಕೃಷಿಯಾಗಿದೆ. ಈಗ ಇನ್ನು ಹೊಸದಕ್ಕೆ ಈ ಕೋಳಿಯನ್ನು ಖರೀದಿ ಮಾಡುವವರು ಕಂಪನಿಯವರು ರಾತ್ರಿ ವೇಳೆ ಇಲ್ಲಿ ಬರಲಿಕ್ಕೆ ಒಪ್ತಾ ಇಲ್ಲ.
ಅವರೀಗ 30 ಲಕ್ಷ ಹಾಕಿದ ಇನ್ವೆಸ್ಟ್ಮೆಂಟ್ನ ಕಥೆಯನ್ನು ಸಾಲ ಮಾಡಿದ್ದಾರೆ. ಅವರೀಗ ಬರದೇ ಇದ್ದರೆ ಇವರಿಗೆ ಕೋಳಿ ಫಾರಂ ನಡೆಯುವುದಿಲ್ಲ. ಇದು ಕೂಡ ಈ ಆನೆ ದಾಳಿಯಿಂದ, ಅಂದರೆ ರಾತ್ರಿ ಸಂಚಾರಕ್ಕೆ ಆನೆ ಇಲ್ಲಿ ಸಿಗ್ತದೆ ಅಂತ ಹೇಳುವ ಬೆದರಿಕೆಯಿಂದ ಅವರು ಬರ್ತಾ ಇಲ್ಲ. ಎಲ್ಲ ಸಮಸ್ಯೆಗಳೊಂದಿಗೆ ನಾವು ಬದುಕ್ತಾ ಇದ್ದೇವೆ. ಆದರೆ ನಮ್ಮ ರಸ್ತೆಗಳು ಕೂಡ, ಈಗ ನಿಮಗೆ ಗೊತ್ತಿದೆ ನಮ್ಮ ರಸ್ತೆಗಳು ಹೇಗಿದೆ ಅಂತ, ಎಲ್ಲ ಸಮಸ್ಯೆಗಳೊಂದಿಗೆ ನಾವು ಬದುಕ್ತಾ ಇದ್ದೇವೆ. ನಮ್ಮ ಬೇಡಿಕೆ ಇದೆ, ನಮಗೊಂದು ಸೇತುವೆ ಆದರೆ ಸ್ವಲ್ಪ ನಾವು ಈ ಕಾಡು ಪ್ರಾಣಿಗಳ, ಏಕೆಂದರೆ ಈ ನಮ್ಮ ರಸ್ತೆ ಮಳೆಗಾಲದಲ್ಲಿ ನಾವು ಸೆಟ್ಟಿಮಜಲು ಎಂಬ ರಸ್ತೆಯ ಮುಖಾಂತರ ಬರಬೇಕು. ಅಲ್ಲಿ ನಮಗೆ ಕಾಡು ಪ್ರಾಣಿಗಳು ದಿನನಿತ್ಯ, ನಮ್ಮಲ್ಲಿ ಮಂಗ, ಕಾಟಿ, ಜಿಂಕೆ, ಹಂದಿಗಳೊಂದಿಗೆ ನಿರಂತರ ಬದುಕು ನಮ್ಮದು. ನಾವು ತೋಟಕ್ಕೆ ಹೋಗುವಾಗಲೇ ಅವರು ನಮ್ಮ ತೋಟದಿಂದ ಹೋಗುವಂಥ ವ್ಯವಸ್ಥೆ ಈಗ ಇರುವುದು. ಅದರೊಟ್ಟಿಗೆ ಈ ಆನೆ ದಾಳಿ ಮಾಡಿದರೆ ನಮ್ಮ ಕೃಷಿಯೂ ನಾಶ, ಅಲ್ಲಿರುವ ವ್ಯವಸ್ಥೆಗಳು ನಾಶ ಸಂಪೂರ್ಣ. ಅಲ್ಲಿರೋ ಜಟ್ಟು, ಪೈಪು, ಪಾಯಿಂಟ್, ಏನಾದರೂ ನಾವು ಸೋಲಾರ್ ಲೈಟ್ ತೋಟಕ್ಕೆ ಹಾಕಿದರೆ ಅದನ್ನು ಹುಡಿ ಮಾಡೋದು, ಈ ಗಾಡಿ ಇನ್ನೂ ಏಕೆಂದರೆ ನಮ್ಮಲ್ಲಿ ಕಾರು, ಜೀಪುಗಳಿದೆ, ಅದನ್ನು ಕೂಡ ನಮಗೆ ನಮ್ಮ ಮನೆ ಜಾಲಿಗೆ ಬಂದು ಅದನ್ನು ಕೂಡ ಹೊಡೆಯುವಂಥ ಪರಿಸ್ಥಿತಿಗೆ ಇನ್ನೊಂದು 2-3 ದಿನದಲ್ಲಿ ಬರ್ತದೆ. ಇಲ್ಲದಿದ್ದರೆ ನಮ್ಮ ಜೀವ ಹಾನಿ ಆಗ್ತದೆ ಗ್ಯಾರಂಟಿ. ಯಾಕೆಂದರೆ ನಮಗಿನ್ನು ಏನು ಅಂತ ಹೇಳಲಿಕ್ಕಾಗೋದಿಲ್ಲ, ಅಷ್ಟು ಆನೆಯ ಉಪಟಳ ಇದೆ. ಅದರಿಂದ ಇದಕ್ಕೆ ಒಂದು ನಮಗೆ ಪರಿಹಾರ ಅಥವಾ ನಮ್ಮ ಬದುಕಿಗೆ ಒಂದು ರಕ್ಷಣೆ ನೀಡಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಈಗ ಅದರ ಜೊತೆಗೆ ರಾತ್ರಿಯ ವೇಳೆ ಈ ಪರಿಸರದಲ್ಲಿ ಕಾಡಾನೆ ಬರುವಂಥದ್ದು, ರಾತ್ರಿ ತೋಟಗಳಿಗೆ ಆನೆ ಬಂದಿರುವಂತಹ ಮಾಹಿತಿ ನಿಮಗೆ ಹೇಗೆ ಸಿಗ್ತದೆ ಮತ್ತು ಅದನ್ನು ಓಡಿಸುವಂಥ ಪ್ರಯತ್ನವನ್ನು ಯಾವ ರೀತಿ ಮಾಡ್ತೀರಿ? ಯಾಕಂದರೆ ಒಂದು ರೀತಿ ಭಯದ ವಾತಾವರಣ ಇದೆ, ಈ ನಿಟ್ಟಿನಲ್ಲಿ ಯಾವ ರೀತಿಯ ಒಂದು ಓಡಿಸುವಂಥ ಪ್ರಯತ್ನಗಳನ್ನು ಮಾಡ್ತೀರಿ ನೀವು? ನಮಗೆ ಆನೆ ಬಂದರೆ ಸತ್ಯಕ್ಕೂ ನಿಜವಾಗಲೂ ಗೊತ್ತಾಗೋದಿಲ್ಲ, ನಾಯಿಗಳಿಗೆ ಕೂಡ ಗೊತ್ತಾಗೋದಿಲ್ಲ. ದೊಡ್ಡ ಮರವನ್ನು ಹುಡಿ ಮಾಡಿದರೆ ಒಂದು ಬಿದ್ದಾಗೆ ಆಗ್ತದೆ. ಬಟ್ ಈಗ ಮಳೆ ಇದ್ದರೆ ಯಾವುದೂ ಗೊತ್ತಾಗೋದಿಲ್ಲ. ಆದರೆ ನಾವು ರಾತ್ರಿ ಎಚ್ಚರ ಇರಬೇಕಾಗ್ತದೆ. ಈಗ ಮೊನ್ನೆ ನಮ್ಮ ಚಿಕ್ಕಪ್ಪ ಅಂತ ಹೇಳಿದೆ, ಅವರಿಗೆ ಲೋ BP ಆಗಲಿಕ್ಕೆ 7 ದಿವಸಗಳ ಕಂಟಿನ್ಯೂಸ್ ಕೂತಿದ್ರು ಅವರು. ರಾತ್ರಿ 11 ಗಂಟೆಯಿಂದ ಬೆಳಿಗ್ಗೆ ಸಾಧಾರಣ 4-5 ಗಂಟೆವರೆಗೆ ಅವರು ಅವರ ಮಗ ಇಲ್ಲಿ ಕೂತ್ಕೊಂಡಿದ್ರು. ಕೂತ್ಕೊಂಡಿರುವಾಗಲೇ ಆನೆ ಬಂದು ಗೊತ್ತಾಗಿ ಅವರು ಗರ್ನಲನ್ನು ಇಲ್ಲಿ ಹಾಕಿದರು, ಪಟಾಕಿಯನ್ನು ಶಬ್ದ ಮಾಡಿದರು. ಆಗ ಅದು ಆನೆ ಇಳ್ಕೊಂಡು ಇದರಲ್ಲೇ ಬಂದಿದೆ. ಅವರು ಅದರ ಹಿಂದೆ ಬಂದಿದ್ದಾರೆ, ಅದೇನು ಓಡಲಿಲ್ಲ, ಭಯ ಇಲ್ಲ, ಇಲ್ಲೇ ಅದೇ ಬಂದದ್ದು. ಹಾಗೆ ನಮಗೆ ಏನಾದರೂ ಅದು ನಾವು ಕೂತು ಅದನ್ನು ನೋಡ್ಬೋದು ಹೊರತು ಬೇರೆ ಅದು ಯಾವುದೇ ಬರುವುದು ಯಾವ್ಯಾವ ನಮಗೆ ಗೊತ್ತಾಗೋದಿಲ್ಲ. ಈಗ ಸಣ್ಣ ಸಣ್ಣ ಬಾಳೆಯನ್ನು ಹುಡಿ ಮಾಡೋದು ಗೊತ್ತಾಗೋದಿಲ್ಲ. ದೊಡ್ಡ ತೆಂಗಿನ ಮರ ಆದರೆ ಅದು ಬೀಳುವಾಗ ಶಬ್ದ ಆಗ್ಬೋದು, ಕೇಳ್ಬೋದು. ಈ ನೀರಿನ ಶಬ್ದ, ಮಳೆ ಇದ್ದರೆ ಎಂತ ಆದರೂ ಗೊತ್ತೇ ಆಗೋದಿಲ್ಲ. ಈಗ ಅಲ್ಲಿ ಮನೆ ಸ್ಕೂಟಿ ಹುಡಿಯಾಗಿದೆ, ನಿಜವಾಗಿ ಅದು ಆಲಿಸಿದರೆ ಆ ಶಬ್ದ ಗೊತ್ತಾಗಿರ್ಬೋದು. ಯಾಕಂದರೆ ಅದನ್ನು ಪುಡಿಗಟ್ಟಿ ಆ ಸ್ಕೂಟಿಯ ಭಾಗಗಳನ್ನು ಸುಮಾರು ದೂರದಲ್ಲಿ ತಗೊಂಡೋಗಿದೆ, ಬಾಯಲ್ಲಿ ಅಲ್ಲಿ ಬಿದ್ದುಕೊಂಡು ಉಂಟು. ಹಾಗೆ ಗೊತ್ತಾಗೋದಿಲ್ಲ. ಮತ್ತು ನಾವು ಅದೇ ಗೊತ್ತಾದರೆ ಏನಾದರೂ ಓಡಿಸ್ಬೋದು. ಬಟ್ ಇಲ್ಲಿಂದ ಓಡಿಸಿದರೆ ಅದು ನಿನ್ನೆ ಇಲ್ಲಿಂದ ಹೋದ ಆನೆ ನಮ್ಮಲ್ಲಿ ಪಕ್ಕದ ಗುಡ್ಡೆ ಚಂದ್ರಶೇಖರ ಬಲ್ಕಜೆ ಮನೆ ಹತ್ರ ಆಗಿ ಸುನಿಲ್ ಮಡಪ್ಪಾಡಿಯಲ್ಲಿ ನವೀನ್ ಮಡಪ್ಪಾಡಿ ಆ ಭಾಗಕ್ಕೆ ಹೋಗಿದೆ. ಅಲ್ಲಿಂದ ಓಡಿಸಿದರೆ ಈ ಭಾಗಕ್ಕೆ ಬರ್ತದೆ, ಇಲ್ಲಿಂದ ಓಡಿಸಿದರೆ ಇನ್ನೊಂದು ಮೂಲೆಗೆ ಹೋಗ್ತದೆ. ಹಂಗೆ ರಾತ್ರಿ ನಾವು ಯಾವ ರೀತಿ ಓಡಿಸ್ಬೋದು? ಓಡಲಿಕ್ಕೆ ಆಗೋದಿಲ್ಲ, ಭಯ ಉಂಟು, ಜೀವ ನಮಗೆ ಬೇಕಲ್ವಾ, ನಾವು ಹಾಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅಡಿಕೆಗೆ ಹಳದಿ ರೋಗ ಬಂದಿರುವಂತಹ ಕಾರಣದಿಂದಾಗಿ ಒಂದಷ್ಟು ಕೃಷಿಕರು ಪರ್ಯಾಯ ಬೆಳೆಗಳನ್ನು ಪರ್ಯಾಯ ಕೃಷಿಗಳನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಅದರಲ್ಲಿ ಕೋಳಿ ಸಾಕಣೆಯನ್ನು ಮಾಡಿಕೊಂಡು ಬಂದಿರುವಂಥವರು ವಿನೋದ್ ಪುಂಬಾಡಿ ಮತ್ತು ಗಂಗಯ್ಯ ಪುಂಬಾಡಿ ಅವರು. ಆದರೆ ಇದೀಗ ಆನೆ ದಾಳಿಯ ಸುಮಾರು 1 ತಿಂಗಳಿನಿಂದ ನಿರಂತರವಾಗಿ ಆನೆ ಸಂಚಾರ ಮತ್ತು ಆನೆ ದಾಳಿಯ ಕಾರಣದಿಂದಾಗಿ ಏನು ಕೋಳಿಗಳನ್ನು ಕೊಂಡು ಹೋಗಲಿಕ್ಕೆ ಕೂಡ ಏನು ಕೋಳಿಗಳನ್ನು ಕೊಂಡು ಹೋಗುವವರು ಕೂಡ ಈ ಭಾಗಕ್ಕೆ ಬರ್ತಾ ಇಲ್ಲ. ಹೀಗಾಗಿ ಅವರು ಕೂಡ ಕೋಳಿ ಸಾಕಣೆಯನ್ನು ಮಾಡಲಿಕ್ಕೆ ಕೂಡ ಕಷ್ಟ ಪಡ್ತಾ ಇರುವಂಥದ್ದು. ಈಗ ಅವರು ಕೂಡ ನಮ್ಮ ಜೊತೆ ಇದ್ದಾರೆ, ವಿನೋದ್ ಪುಂಬಾಡಿ ಅವರು. ಸರ್, ಏನು ಸಮಸ್ಯೆ ಸರ್? ಮೊದಲನೇದಾಗಿ ಹೇಳುವುದೇನೆಂದರೆ, ಈ ಸುದ್ದಿ ಸಮೂಹ ಸಂಸ್ಥೆಯವರು ಈ ಜನಪ್ರತಿನಿಧಿಗಳಿಗೆ ನಮ್ಮ ಸಮಸ್ಯೆಯನ್ನು ಕೇಳಲಿಕ್ಕೆ ಒಂದು ವೇದಿಕೆ ಕಲ್ಪಿಸಿಕೊಡ್ಬೇಕು ಅಂತ. ಯಾಕೆಂದರೆ ನಮ್ಮ ಸಮಸ್ಯೆ ನಾವೀಗ ಕಾಟಾಚಾರಕ್ಕೆ ಹೇಳೋದು ಆ ರೀತಿಯಾಗಿದೆ. ನಾವು ನಮ್ಮ ಮೂಲಭೂತ ಸೌಕರ್ಯ ಅಂದರೆ ಸೇತುವೆಗೆ ಭಾಳ ವರ್ಷ ನಾವು ಬೇಡಿಕೆ ಇಡ್ತಾ ಬಂದೇವೆ, ಆದರೆ ಇಂದುವರೆಗೂ ಆಗಲಿಲ್ಲ ಅದು. ಯಾಕೆಂದರೆ ನಮಗೆ ಸೇತುವೆ ಸಿಕ್ಕಿದರೆ ಸಾಧಾರಣ ನಮ್ಮ ಗ್ರಾಮಕ್ಕೆ ಹೋಗಲಿಕ್ಕೆ ಒಂದು 6 ಕಿಲೋಮೀಟರ್ ವ್ಯತ್ಯಾಸ, ಅದು 1 ಕಿಲೋಮೀಟ್ರಲ್ಲಿ ಮುಗೀತದೆ. ಈಗ ನಾವು ಇನ್ನೂ 2-3 ವರ್ಷದಲ್ಲಿ ಬೆತ್ತದ ಕಾಡು ಅರಣ್ಯ ಇಲಾಖೆಯವರು ನೆಟ್ಟಿದ್ದಾರೆ. ಅದು ಮೇಲೆ ಬಂದ ಕೂಡಲೇ ನಮಗೆ ಅಲ್ಲಿ ಓಡಾಡೋದು ಕಷ್ಟ. ಅದಕ್ಕೆ ಈಗ ನಾವು ಹೇಳೋದು ಆನೆ ಸಮಸ್ಯೆ, ಕಾಡು ಕೋಣ, ಕಪಿಗಳದ್ದು ಎಲ್ಲ ಸಮಸ್ಯೆ ಉಂಟು. ರಾತ್ರಿ ಆದ ಕೂಡಲೇ ಕಾಡಹಂದಿ, ಕಾಡು ಕೋಣ, ಕಡವೆ ಇಂಥವು ತೋಟದಲ್ಲೇ ಇರ್ತವೆ. ನಾವು ಅದನ್ನು ಬೆದರಿಸಿ ಓಡಿಸಲಿಕ್ಕೆ ನಮಗೆ ಬೆಳೆ ರಕ್ಷಣೆಗೆ ಗನ್ನು ಇರೋದು. ಒಂದು ತೋಟೆ ತಗೊಳ್ಬೇಕಾದ್ರೆ 105 ರೂಪಾಯಿ ಕೊಡಬೇಕು, ಎಷ್ಟು ಅಂತೇಳಿ ನಾವು ಹೊಡಿಬೋದು. ಪಟಾಕಿ ಸಿಗಿದ್ರೆ ಅದು 1 ವಾರ ಇದ್ದರೆ ಅದು ಲೆಕ್ಕಕ್ಕೆ ಇಲ್ಲ. ಇಂಥ ಸಮಸ್ಯೆಗಳಲ್ಲಿ ನಾವು ಯಾಕೆಂದರೆ ನಮ್ಮ ಸಮಸ್ಯೆಯನ್ನು ಹೇಳೋದಾದರೆ ದಿನಪೂರ್ತಿ ಅಥವಾ ತಿಂಗಳುಗಟ್ಟಲೆ ಹೇಳ್ಬೋದು. ಈಗ ಕೋಳಿ ಫಾರ್ಮೇ ಹೇಳೋದು, ಈ ಸಮಸ್ಯೆ ಜನಪ್ರತಿನಿಧಿಗಳಿಗೆ ಅರ್ಥ ಆಗೋಲ್ಲ. ಯಾಕೆಂದರೆ ನಾವು ಟೆಂಪರರಿ ಕನೆಕ್ಷನ್ ತಗೊಳ್ಬೇಕು, ಮನೆಯಿಂದ ತಗೊಂಡ್ರೆ ಅದು ಕದ್ದು ತಗೊಂಡಾಗೆ ಆಗ್ತದೆ. ನಾವು 1 ಯೂನಿಟಿಗೆ 11.5 ರೂಪಾಯಿ ಕೊಡಬೇಕು. ಅದು ಬ್ರೂಡಿಂಗ್ ಮಾಡಬೇಕಾದ್ರೆ ಸಾಧಾರಣ 10 ದಿವಸಕ್ಕೆ 250 ಯೂನಿಟ್ ಬೇಕು. ಇಷ್ಟೆಲ್ಲ ಖರ್ಚು ಮಾಡಿ ನಮಗೆ ಈ ಕಾಡು ಪ್ರಾಣಿಗಳ ಹೆದರಿಕೆಗೆ ಟೆಂಪೋದವರು ಬರೋದೇ ಇಲ್ಲ.
ಯಾಕೆಂದರೆ ರಸ್ತೆ ಸಮಸ್ಯೆ ಉಂಟು, ಕಾಡು ಪ್ರಾಣಿಗಳು ಅವರು ಬರೋದು ರಾತ್ರಿ 2 ಗಂಟೆ ಮೇಲೆ, ಬೆಳಿಗ್ಗೆ ಹೋಗುವಾಗ ಅವರು ಒಬ್ಬನಿಗೆ ಕಂಡ್ರೆ ಸಾಕು ಇಡೀ ಸ್ಪ್ರೆಡ್ ಮಾಡ್ತಾರೆ. ಹೀಗೆ 2 ಬ್ಯಾಚ್ ಹಾಕಿದರಲ್ಲಿ 3ನೇ ಬ್ಯಾಚಿಗೆ ಆ ಕಂಪನಿಯವರೇ ನಿಲ್ಲಿಸ್ತಾರೆ, ನಿಮ್ಮಲ್ಲಿ ರೋಡು ಸರಿ ಇಲ್ಲ, ರಾತ್ರಿ ಬರಲಿಕ್ಕೆ ಸೇತುವೆ ಇಕ್ಕಟ್ಟಾಗ್ತದೆ. ಇಂಥ ಸಮಸ್ಯೆಗಳನ್ನು ನಾವು ಮಾಧ್ಯಮದ ಮೇಲೆ ಹೇಳ್ಬೋದು. ಈ ಜನಪ್ರತಿನಿಧಿಗಳು ನನಗೆ ಅನಿಸ್ತದೆ ಏನು ಅಂತಾರೆ, ಈ ಮಾಧ್ಯಮ ವರದಿಯನ್ನು ಓದ್ತಾರೆ, ಅಲ್ಲೇ ಬಿಸಾಕ್ತಾರೆ, ಅದೇ ಸಮಸ್ಯೆ ಆಗಿರೋದು. ಈ ಸುದ್ದಿ ಸಮೂಹ ಸಮಸ್ಯೆಯವರು ಎಲ್ಲ ಜನಪ್ರತಿನಿಧಿ, ನಾನೀಗ ಹೇಳಿದರೆ ನಾನು ಒಂದು ಪಕ್ಷದ ಪರವಾಗಿ ಮಾತಾಡಿದ್ದು ಅಂತೇಳಿ ಅನಿಸ್ಬೋದು. ಅದಕ್ಕೆ ಎಲ್ಲ ಪಕ್ಷದ ಜನಪ್ರತಿನಿಧಿಗಳು ಒಂದು ಗ್ರಾಮ ಮಟ್ಟದಲ್ಲಿ ಒಂದು ವೇದಿಕೆ ಕಲ್ಪಿಸಿದರೆ ರೈತರ ಸಮಸ್ಯೆ ಏನು ಅಂತೇಳಿ ಅವರಿಗೆ ಅರ್ಥ ಆಗ್ತದೆ. ಯಾಕೆಂದರೆ ನಮಗೆ ಎಲ್ಲರಿಗೆ ಈ ಪೂಂಬಾಡಿ ಬೈಲಲ್ಲಿ ಮಿನಿಮಮ್ 2,500-3 ಸಾವಿರ kg ಅಡಿಕೆ ಆಗ್ತದೆ, ಅಂಥದ್ದು ಈಗ 150 kg ಇಳಿದಿದೆ. ಜೀವನ ನಿರ್ವಹಣೆ ಕಷ್ಟ, ಆದರೆ ನಾವು ಸ್ವಾವಲಂಬಿಗಳಾಗಿ ಈ ಬೈಲಿನವರು ಯಾವುದೇ ಇದೊಂದು ರಿಸ್ಕ್ ತಗೊಳ್ಳದೆ, ಕಳ್ಳತನ ಮತ್ತೊಂದು ಮಾಡದೆ ಜೀವನ ಸ್ವಾವಲಂಬಿಗಳಾಗಿ ಬದುಕದೆ. ಅದಕ್ಕೆ ನಮಗೆ ಕಾಡು ಪ್ರಾಣಿಗಳ ಹಾವಳಿ, ಇಂಥ ಹಲವು ಸಮಸ್ಯೆಗಳುಂಟು. ಈಗ ಒಂದು ನಾವು ಜೇನು ಸಾಕಣೆ, ಇಲ್ಲಿ ಜೇನು ಮಾಡಿದರೂ ನಮಗೆ ಆ ಗುಡ್ಡೆಗೆ ಹೋಗಲಿಕ್ಕೂ ಹೆದರಿಕೆ. ಇಲ್ಲಿ ನಮ್ಮ ಒಬ್ಬ ಅಣ್ಣ 350 ಪೆಟ್ಟಿಗಿಟ್ಟಿಯಾನೆ, ಅವ 2 ವರ್ಷದಿಂದ ನಾನು ಬಿಟ್ಟಿಯಾನೆ. ಯಾಕೆಂದರೆ ಅದಕ್ಕೆ ಮಂಗ ಬರೋದು, ಅದಕ್ಕೆ ಹಾರಿದ ಆ ಪೆಟ್ಟಿಗೆಯನ್ನು ಬಿಡಿಸಿ ಅದರಲ್ಲಿರುವ ಜೇನು ಕುಟುಂಬ ಹಾರಿ ಹೋಗ್ತದೆ. ಇಂಥ ತುಂಬ ಸಮಸ್ಯೆಗಳುಂಟು. ಆ ಜೇನು ಪೆಟ್ಟಿಗೆ ನಾವು PGRMI ಸ್ಕೀಮಲ್ಲಿ ಅರ್ಜಿ ಹಾಕಬೇಕಾದ್ರೂ ಸಹ ಒಂದು ಸಂಸ್ಕರಣಾ ಘಟಕ ಮಾಡಬೇಕಾದ್ರೆ ಪಂಚಾಯತಿಗೆ ಹೋಗಿ NOC ಕೇಳಿದರೆ ಹೇಳ್ತಾರೆ ಅದಕ್ಕೆ ಕನ್ವರ್ಷನ್ ಬೇಕು. ಈಗ ಕೋಳಿ ಶೆಡ್ ಕನ್ವರ್ಷನ್ ಬೇಕು ಅಂತೇಳಿದರೆ 2,000 ಚದರ ಅಡಿಯ ಶೆಡ್ ಕನ್ವರ್ಷನ್ ಮಾಡಲಿಕ್ಕೆ ಅಸಲು ಅದು ಮಾಡಿದರೂ ಅಲ್ಲಿಗೆ ಬರುವ ರಸ್ತೆಯನ್ನು ಪಂಚಾಯತಿಗೆ ದಾನಪತ್ರ ಕೊಡಬೇಕಂತ. ಇಂಥ ಸಮಸ್ಯೆಗಳು ಅದೆಲ್ಲ ಆಗುವಂಥ ಸಮಸ್ಯೆ. ಅದಕ್ಕೆ ಪರಿಹಾರ ಅಂಥೇಳಿ ಸಿಗೋದು ನನಗೆ ಅಂತೂ ಕಷ್ಟ ಅಂತೇಳಿ ಕಾಣುತ್ತೆ. ಕಾಡು ಪ್ರಾಣಿಗಳು ನಾವು ಆಸೆ ಬಿಟ್ಟಿದ್ದೇವೆ, ಯಾಕೆಂದರೆ ಇದು ಸಾಲ್ವ್ ಆಗೋದಿಲ್ಲ. ಯಾಕೆಂದರೆ ನಮ್ಮ ಈಗ ಒಂದು 3 ಜನ, ನನ್ನ ಅಜ್ಜ, ನನ್ನ ತಂದೆ, ನಾನು, ಈ 3 ಜನರೇಷನಲ್ಲಿ ನಾವು ನೋಡಿಕೊಂಡೇ ಬಂದೇವೆ. ಅವರು ದೊಂದೆ ಹಿಡಿದು ಬೆರೆಸು, ನಾವೀಗ ಸ್ವಲ್ಪ ಹೈಟೆಕ್ ಲೈಟು ಟಾರ್ಚನ್ನು ಹಾಕಿ ಬೆರೆಸುವಂಥ ಪರಿಸ್ಥಿತಿಯಾಗಿ ಇನ್ನು ನಮ್ಮ ಮಕ್ಕಳು ಸಹ ಅದೇ ಪರಿಸ್ಥಿತಿ. ಯಾಕೆಂದರೆ ಈಗಲೂ ನಮ್ಮ ಮಕ್ಕಳೆಲ್ಲ 5, 6ನೇ ಕ್ಲಾಸು 10ನೇ ಕ್ಲಾಸಿಗೆ ಹೋಗಲಿಕ್ಕೆ ಆಯಿತು. ಇದೇ ಪರಿಸ್ಥಿತಿ ಕಂಟಿನ್ಯೂ. ಅದಕ್ಕೆ ಒಂದು ಶಾಶ್ವತವಾದ ಪರಿಹಾರ ಸಿಗಬೇಕಂದ್ರೆ ಜನಗಳಿಗೊಂದು ನಿಮ್ಮ ಮಾಧ್ಯಮದ ಮುಖಾಂತರ ಒಂದು ಎಲ್ಲ ಜನಪ್ರತಿನಿಧಿಗಳ ಒಂದು ವೇದಿಕೆ ಕಲ್ಪಿಸಿ ನಮ್ಮ ಸಮಸ್ಯೆ ಕೇಳಿ ಅದಕ್ಕೆ ನಾನು ಈಗ ಒಂದು ಗ್ರಾಮ ಸಭೆಗೆ ಹೋಗೋದನ್ನೇ ಬಿಟ್ಟೇನೆ. ನಿರ್ಣಯ ಪುಸ್ತಕ ಇರ್ತದೆ, ಆ ನಿರ್ಣಯದಲ್ಲಿ ಕೇಳಿದರೆ ಒಂದೇ ಒಂದು ನಿರ್ಣಯ, ಅದರಲ್ಲಿ ಪರಿಹಾರದ ಕಂಡು ನಾನೇ ನಮ್ಮಲ್ಲಿ EPT ಮಾಡಿ ಅದೇ ಆನೆ ಕಂದ, ಅದು ಆ ಸರ್ಕಾರದ ಅಳತೆಗೂ ಇಲ್ಲಿರುವ ಅಳತೆಗೂ ತುಂಬ ವ್ಯತ್ಯಾಸ ಇರ್ಬೋದು. ಆನೆ ಕಂದಕ್ಕಾದ ಮೇಲೆ ಅದರಲ್ಲಿ ಕಾಡು ಹಂದಿ ಇಳಿದು ಈಗ ಆನೆಗೆ ಸರಗ ದಾರಿಯಾಗಿದೆ. ಆದ ಕಾರಣ ಜನಪ್ರತಿನಿಧಿಗಳಿಗೆ ಒಂದು ವೇದಿಕೆ ಕಲ್ಪಿಸಿ ರೈತರ ಸಮಸ್ಯೆ ಏನು ಅಂತೇಳಿ ಮಾಡಿದರೆ. ಈಗ ನಾವು ಹೇಳುವುದಿದ್ರೆ ನಾನು 1952ನೇ ಇಸ್ವಿಯಲ್ಲಿ ಹುಟ್ಟಿದವನು. ಇದೀಗ 2020 ಸುಮಾರು 73-74 ವರ್ಷದಿಂದ ನಾನು ಜೀವನ ನಡೆಸ್ತಾ ಇದ್ದೇನೆ. ನಮ್ಮ ಪೀರಿಯಡ್ನಲ್ಲಿ ಹೇಳಿದ್ರೆ ಮೊದಲು ಚಿಕ್ಕಂದಲ್ಲಿ ಆನೆಗಳು ಬರ್ತಾಯಿತ್ತು, ಆದರೆ ಇಷ್ಟು ಹಾವಳಿ ಮಾಡ್ತಿರಲಿಲ್ಲ. ಆಮೇಲೆ ನಮ್ಮ ಪೀರಿಯಡ್ನಲ್ಲಿ ಅಂದರೆ ಎಲ್ಲ ಆಗಿದೆ. ಆ ಅಡಿಕೆ ತೋಟ ಆಗಿದೆ, 6 ರೂಪಾಯಿದ್ದು ಅಡಿಕೆಯನ್ನು 500 ರೂಪಾಯಿಗೆ ಮಾರಿದ್ದೇವೆ. ಲಾರಿ, ಬಸ್ಸು, ಸಹಕಾರ ಸಂಘದ ಅಭಿವೃದ್ಧಿ ಎಲ್ಲವನ್ನು ನಾವು ಮುಗಿಸಿಯಾಗಿದೆ. ನಮ್ಮ ಪೀರಿಯಡು ಅದೊಂದು ಸ್ವರ್ಗ. ಇನ್ನು ನಮ್ಮ ಪೀರಿಯಡ್ನಲ್ಲಿ ಇರುವಷ್ಟು ಸ್ವರ್ಗವನ್ನು ಈ ಮಕ್ಕಳು ಇನ್ನು ಪಡೀಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಯಾವುದು ಮಾಡಿದ್ರೂ ಇದೆ, ಕೃಷಿದು ಪ್ರಾಬ್ಲಮ್, ಅದು ಪ್ರಾಬ್ಲಮ್. ನಮ್ಮ ಪೀರಿಯಡ್ ಭಾಳ ಉತ್ತಮವಾಗಿತ್ತು. ಮತ್ತು ಈಗ ಕೋಳಿ ಫಾರ್ಮಿಗೆ ಅದೇ ಈ ಪಂಚಾಯತ್ನಿಂದ NOC ಸಿಗುವಾಗೆ ತಹಸೀಲ್ದಾರರು ಮಾಡಬೇಕು ಕೃಷಿಗೆ. ಇದೀಗ ಇದಕ್ಕೆ ಪರ್ಯಾಯವಾಗಿ ಕೋಳಿ ಫಾರ್ಮ್ ಮಾಡಿದೆ, ಅದಕ್ಕೂ ಕೂಡ ಇದೇ ಆನೆ ದಾಳಿಯಿಂದ ರಾತ್ರಿ ಪಿಕಪ್ ಬರ್ತಾಯಿಲ್ಲ. ಇನ್ನೆಂತ ಮಾಡೋದು ಗೊತ್ತಿಲ್ಲ. ಸಾಲ ಮಾಡಿದ್ದೇನೆ, ಸುಮಾರು 10-20 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ದೇನೆ. ನೋಡ್ಬೇಕಿನ್ನು ಏನು ಅಂತ. ಇದು ಗಂಗಯ್ಯ ಪುಂಬಾಡಿ ಅವರ ಫಾರ್ಮ್. ಇದು ಸುಮಾರು 20 ಲಕ್ಷ ವೆಚ್ಚದಲ್ಲಿ ಈ ಒಂದು ಫಾರ್ಮನ್ನು ಮಾಡಿದ್ದಾರೆ. ಆದರೆ ಎಲ್ಲವೂ ಕೂಡ ಸುಸಜ್ಜಿತವಾಗಿದೆ, ಎಲ್ಲವೂ ಕೂಡ ಕೋಳಿ ಸಾಕಾಣಿಕೆಯನ್ನು ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಗಳು ಕೂಡ ತಯಾರಾಗಿದೆ. ಆದರೆ ಇಲ್ಲಿಗೆ ಕೋಳಿಯ ಮರಿಗಳನ್ನು ಇಲ್ಲಿಗೆ ತಂದು ಹಾಕಲಿಕ್ಕೆ ಏನು ಫಾರ್ಮನ್ನು ಒಪ್ಪಿಕೊಳ್ತಾ ಇಲ್ಲ ಅಂತ ಹೇಳ್ತಕ್ಕಂಥ ಮಾಹಿತಿಯನ್ನು ಅವರು ನೀಡ್ತಿದ್ದಾರೆ. ಈ ಆನೆ ದಾಳಿಯಿಂದಾಗಿ ಮತ್ತು ಕಾಡು ಪ್ರಾಣಿಗಳ ಹಾವಳಿಯಿಂದಾಗಿ ಅವರು ಈ ಭಾಗಕ್ಕೆ ಬರಲಿಕ್ಕೆ ಹಿಂದೇಟು ಹಾಕ್ತಿದ್ದಾರೆ ಅಂತ ಹೇಳುವಂತಹ ಒಂದು ಮಾತನ್ನು ಹೇಳ್ತಿದ್ದಾರೆ. ಹೀಗಾಗಿ ಸುಮಾರು 20 ಲಕ್ಷ ವೆಚ್ಚದಲ್ಲಿ ಮಾಡಿರುವಂತಹ ಈ ಒಂದು ಫಾರ್ಮ್ ಏನಿದೆ ಇದು ಖಾಲಿಯಾಗಿ ಇರುವಂಥದ್ದು. ನಾನು ಪೂಂಬಾಡಿ ನಿತ್ಯಾನಂದ್ ಅಂತೇಳಿ ಎಲ್ಲ ಪಕ್ಷವರು ಸೇರಿಕೊಂಡು ಆಯಾ ಗ್ರಾಮಗಳನ್ನು ಏಳಿಗೆ ಪಡುವಲ್ಲಿ ಎಲ್ಲರೂ ಶ್ರಮ ಪಡಬೇಕು. ಇಷ್ಟು ನನ್ನ ಹೇಳಿಕೆ. ಕಷ್ಟದಲ್ಲೇ ಬೆಳೆದವರು ನಾವು. ಅಂದರೆ ಇವತ್ತು ಅಡಿಕೆ ಇಲ್ಲ ತಿನ್ನಲಿಕ್ಕೆ, ಎಲೆ ಅಡಿಕೆ ತಿನ್ನಲಿಕ್ಕೆ ಅಡಿಕೆ ಇಲ್ಲ ಹೊರಗಿಂದ. ಅವತ್ತು ನಾವು ಎಷ್ಟೋ ಹೊರಗೆ ಕೊಟ್ಟವರು. ಅಡಿಕೆ ಆಗಲಿ, ತೆಂಗಿನಕಾಯಿ ಆಗಲಿ, ಇನ್ನು ತರಕಾರಿ ಆಗಲಿ ಎಲ್ಲರೂ ನಾವು ಮೊದಲು ಕೊಟ್ಟವರು. ಈಗ ನಮಗೆ ಇದನ್ನು ನೋಡಿಕೊಂಡು ಅವರು ನಮಗೆ ಕೊಡ್ತಾ ಇದ್ದಾರೆ. ಅವತ್ತಿನ ಕಷ್ಟ ಕಾರ್ಪಣ್ಯ ನೋಡಿಕೊಂಡು ನಮಗೆ ಈಗ ಅವರು ಕೊಡ್ತಾ ಇದ್ದಾರೆ. ತಗೊಂಬರೆ 10 ಅಡಿಕೆ ತಗೊಂಡೋಗು, ಈಗ ಇದನ್ನು ತಗೊಂಡೋಗು,
ಅಂದರೆ ಅಷ್ಟು ಒಂದು ಇದರಲ್ಲಿ ನಾವು ಬೆಳೆದವರು. ನಾವೀಗ ಇರುವಂಥದ್ದು ಪುಂಬಾಡಿ ಗಣಪಯ್ಯಗೌಡ ಅನ್ನುವರ ತೋಟದಲ್ಲಿ ಇದ್ದೇವೆ. ಇಲ್ಲಿಗೆ ಆಗಸ್ಟ್ 18ರ ರಾತ್ರಿ ಒಂಟಿ ಸಲಗ ಬಂದಿತ್ತು. ನೀವೇನು ಗಮನಿಸಿದಿರಿ, ಇಲ್ಲಿ ಅವರು ದ್ವಿಚಕ್ರ ವಾಹನವನ್ನು ನಿಲ್ಲಿಸಿದ್ರು, ಅವರ ಮನೆಯ ದ್ವಿಚಕ್ರ ವಾಹನವನ್ನು. ಏನು ಅವರ ಮನೆಯ ಬಳಿ ಹೋಗುವಂತಹ ರಸ್ತೆಯಲ್ಲಿ ಒಂದು ತೋಡು ಹರಿತಿದೆ. ಆ ತೋಡನ್ನು ದ್ವಿಚಕ್ರ ವಾಹನ ಏನು ದಾಟಿಸಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಅವರು ತೋಡಿನ ಒಂದು ಭಾಗದಲ್ಲಿ ಇರಿಸಿದರು. ಅಲ್ಲಿಗೆ ಕಾಡಾನೆ ಬಂದು ಆ ಒಂದು ದ್ವಿಚಕ್ರ ವಾಹನವನ್ನು ಪುಡಿಗೆಯ್ದು ಹಾಕಿರುವಂತಹ ದೃಶ್ಯಗಳು ನೀವು ಗಮನಿಸಿದಿರಿ. ಏನು ಪುಂಬಾಡಿ ಭಾಗದಲ್ಲಿ ಅಡಿಕೆಗೆ ಹಳದಿ ರೋಗ ಬಂದು ಈ ತೋಟ ಸಂಪೂರ್ಣವಾಗಿ ನಾಶ ಆಗಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ನೀವೀಗ ಗಮನಿಸಿದಿರಿ, ಇದು ಮೊನ್ನೆ ಏನು 1 ತಿಂಗಳಿನಿಂದ ನಿರಂತರವಾಗಿ ಕಾಡಾನೆಗಳು ದಾಳಿ ನಡೆಸಿ ಏನು ಸಂಪೂರ್ಣವಾಗಿ ಕೃಷಿಗಳನ್ನು ನಾಶ ಮಾಡಿರುವಂತಹ ದೃಶ್ಯಗಳಿವು. ತೆಂಗಿನ ಸಸಿಗಳು, ಬಾಳೆ ಗಿಡಗಳು, ನೂರಾರು ಬಾಳೆ ಗಿಡಗಳನ್ನು ನಾಶ ಮಾಡಿರುವಂತಹ ಘಟನೆಗಳು ಸಂಭವಿಸಿರುವಂಥದ್ದು. ನಮ್ಮೊಂದಿಗೆ ಈ ಭಾಗದವರೇ ಆಗಿರುವಂತಹ ವಿಜೇತ್ ಪುಂಬಾಡಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನಿರಂತರವಾಗಿ 1 ತಿಂಗಳಿಂದ 6ನೇ ದಾಳಿ ಈ ಭಾಗದಲ್ಲಿ ನಡೀತಾ ಇದೆ, ಏನು ಹೇಳ್ತೀವಿ? ಇದು ಕಾಡಂಚಿನ ಪ್ರದೇಶ, ಹಾಗಾಗಿ ಮಳೆಗಾಲ ಸ್ಟಾರ್ಟ್ ಆದ ಕೂಡಲೇ ಆನೆಗಳ ದಾಳಿ ಜಾಸ್ತಿ. ಅದು ಈ ವರ್ಷ ಸ್ವಲ್ಪ ಜಾಸ್ತಿ, ಒಂದೇ ತಿಂಗಳಲ್ಲಿ 4 ಬಾರಿ ಆನೆ ದಾಳಿ ಆಗಿದೆ. ಅದರಲ್ಲಿ ಸುಮಾರು ನಮಗೆ ಮುಂಚೆ ಹಳದಿ ರೋಗ, ಅಡಿಕೆ ಯಾವುದೂ ಇಲ್ಲ. ಅದರ ಬದಲಾಗಿ ನಾವು ಚಾಳೆ ಬಾಳೆಗಳನ್ನ ನೆಟ್ಟು ಇದು ಮಾಡ್ತಾ ಇರೋದು ಕೃಷಿ. ಈಗ ಅದು ನಿರಂತರವಾಗಿ ಆನೆ ದಾಳಿ ಆದ್ದರಿಂದ ಈಗ ನೆಟ್ಟ ತೆಂಗಿನ ಮರಗಳೆಲ್ಲ ಹುಡಿ ಮಾಡಿದೆ. ಈಗ ಬೇಗ ಆನೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ, 7 ಗಂಟೆ. ಹಾಗಾಗಿ ನಮಗೆ ಈಗ ಪೇಟೆಗೆ ವಾಪಸ್ ಬರುವಾಗ ಎಲ್ಲಿ ರೋಡಲ್ಲಿ ಸಿಗ್ತದೆ ಅಂತ ನಮಗೆ ಒಂದು ಜೀವ ಭಯ ಆಗ್ತಾ ಉಂಟು. ಹಾಗಾಗಿ ಇದರ ಬಗ್ಗೆ ಅರಣ್ಯ ಇಲಾಖೆಯವರೊಂದು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಒಂದು ಎಲ್ಲರೂ ಇಲ್ಲಿನ ಕೃಷಿಕರು, ಪುಂಬಾಡಿಯಾದ ಕೃಷಿಕರು ಒಂದು ಮನವಿ ಮಾಡ್ತಾ ಇದೆ. ಅದು ಬಹುಶಃ ನೀವು ಯುವಕರು ಒಂದು ಕಡೆಯಿಂದ ಹಳದಿ ರೋಗ ಸಂಪೂರ್ಣವಾಗಿ ಕೃಷಿ ಹಾಳಾಗಿದೆ, ಅದರ ಜೊತೆಗೆ ಇದೀಗ ಕಾಡಾನೆಗಳ ನಿರಂತರ ದಾಳಿ, ಏನು ಅನ್ನಿಸ್ತಾ ಇದೆ? ಇದು ನಮಗೆ ಒಂದು ಕೃಷಿ ಮಾಡಲಿಕ್ಕೆ ಒಂಥರ ಹಿನ್ನಡೆನೇ ಆಗ್ತದೆ. ಒಂದು ಮನಸ್ಸಿಲ್ಲ, ಒಂದು ಯಾವುದೇ ಕೃಷಿ ಮಾಡುವಂಥ ಒಂದು ಅಡಿಕೆಗೆ ಹಳದಿ ಬಂದು ಅದು ಒಂದು ಅರ್ಧ ಭಾಗ ಮನಸ್ಸಿಲ್ಲ. ಈಗ ಅದರ ಅಡಿಯಲ್ಲಿ ಈ ಕಾಡು ಪ್ರಾಣಿಗಳ ಹಾವಳಿಯಿಂದಾಗಿ ಬರೀ ಆನೆ ಮಾತ್ರ ಅಂತಲ್ಲ, ಮಂಗಗಳು, ಹಂದಿಗಳು ಮತ್ತು ಕಾಡೆಮ್ಮೆ ಅದು ಬಂದು ತುಂಬ ಹಾನಿ ಮಾಡ್ತಾಯಿದೆ. ಅದರಿಂದ ಬೇಸತ್ತು ನಾವೊಂದು ಸೋಲಾರ್ ಬೇಲಿ ಮಾಡಿದೆ, ಅದರಿಂದ ಒಂದು ಸ್ವಲ್ಪ ರಿಲೀಫ್ ಸಿಕ್ಕಿದೆ. ಆದರೂ ಅದು ಸಂಪೂರ್ಣ ಅಂತ ಅಲ್ಲ. ಅದರ ಅರಣ್ಯ ಇಲಾಖೆಯವರು ನಮಗೆ ಒಂದು ಯಾವುದೇ ಕೃಷಿ ಹಾನಿ ಆದರೂ ಅದರ ಸೂಕ್ತ ಪರಿಹಾರ ಕೊಡಬೇಕು ಅಂತ ಕೇಳಿಕೊಳ್ಳೋದು ಅರಣ್ಯ ಇಲಾಖೆಗೆ. ನಮ್ಮೊಂದಿಗೆ ಈ ಭಾಗದಲ್ಲಿ ಗಣಪಯ್ಯಗೌಡ ಅವರ ರಬ್ಬರ್ ತೋಟದಲ್ಲಿ ಟ್ಯಾಪಿಂಗ್ ಮಾಡುವಂತಹ ಟ್ಯಾಪಿಂಗ್ ಕಾರ್ಮಿಕರೊಬ್ಬರು ನಮ್ಮ ಜೊತೆಯಿದ್ದಾರೆ. ಅವರು ಈಗ ಈ ನಿರಂತರವಾಗಿ ನಡೀತಿರುವಂತಹ ಆನೆ ದಾಳಿಯ ಕಾರಣದಿಂದಾಗಿ ನಾವು ಇಲ್ಲಿ ನಿಲ್ಲಲಿಕ್ಕೆ ಕಷ್ಟ ಆಗ್ತಿದೆ, ನಾವು ಈ ಒಂದು ತೋಟವನ್ನು ಬಿಟ್ಟು ಹೋಗ್ತೇವೆ ಅನ್ನುವಂತಹ ಮಾತುಗಳನ್ನು ಕೂಡ ಕೇಳ್ತಿದ್ದಾರೆ. ಈಗ ಅವರು ನಮ್ಮ ಜೊತೆ ಇದ್ದಾರೆ. ಏನು സമസ്യ ಆಗ್ತಿದೆ? ഇത് ആന രാത്രിയിൽ പകലില്ല ഇറങ്ങുക, നമുക്ക് തോട്ടം ടാപ്പിംഗ് ആക്കാൻ കഷ്ടമാകുന്നുണ്ട്. ഇത് ഇല്ലെങ്കിൽ നമ്മൾ വിട്ടു പോകേണ്ടി വരും ഇവിടുന്ന്. ഇത് അവരോട് പറഞ്ഞു, അപ്പോൾ അവർക്കും എന്താ ഫോറസ്റ്റുകാരല്ലേ ചെയ്യേണ്ടത്. അതായത് ഇപ്പോഴത്തെ 2-3 ആഴ്ചയായി ഇത് ആന വരാൻ തുടങ്ങിയിട്ട്. ഇന്നലെ മിനിങ്ങാന്ന് ഇപ്പോൾ നമുക്ക് രാത്രിയിലെ പകലൊന്നും ജോലി ചെയ്യാനായിട്ട് കഷ്ടമാകുവാണ്. വർക്ക് നമുക്ക് 2 ഗಂಟೆ 2 മണി 3 മണിയൊക്കെ ആകുമ്പോൾ നൈറ്റിൽ രാവിലെ ചെയ്യേണ്ടതുണ്ട്. ഇന്നലെ നമ്മുടെ പണി തീരുള്ളൂ. നാട് കേരളം കോട്ടയം. ಇದು ಕೇರಳದ ಕೊಟ್ಟೆಮ್ಮನವರು ಇಲ್ಲಿ ಬಂದು ರಬ್ಬರ್ ಕೃಷಿಯನ್ನು ನಡೆಸಿದ್ದಾರೆ. ಅವರು ಸುಮಾರು ಬೆಳ್ಳಂಬೆಳಿಗ್ಗೆ 2 ಗಂಟೆ 3 ಗಂಟೆಗೆ ಅವರು ರಬ್ಬರ್ ಕೃಷಿ ತೋಟಗಳಿಗೆ ಏನು ಟ್ಯಾಪಿಂಗ್ ಮಾಡಲಿಕ್ಕೆ ಹೋಗುವವರು. ಆದರೆ ಈಗ ಕಾಡಾನೆ ದಾಳಿಯಿಂದಾಗಿ ನಮಗೆ ಹೋಗಲಿಕ್ಕೆ ಕಷ್ಟ ಸಾಧ್ಯ ಆಗ್ತದೆ ಅನ್ನುವಂತಹ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಅವರು ತಮ್ಮ ಊರಿಗೆ ಹೋಗ್ತಿದ್ದಾರೆ ಅನ್ನುವಂತಹ ಮಾತುಗಳನ್ನು ಕೂಡ ಅವರು ಉಲ್ಲೇಖಿಸಿದ್ದಾರೆ. ನಮ್ಮೊಂದಿಗೆ ಮಡಪಡಿ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಆಗಿರುವಂತಹ ಚಂದ್ರಮತಿ ಪುಂಬಾಡಿ ಅವರು ನಮ್ಮ ಜೊತೆ ಇದ್ದಾರೆ. ಎಷ್ಟೋ ವರ್ಷಗಳಿಂದ ಉಂಟು ಅಂತ, ಒಂದು 4-5 ವರ್ಷದಿಂದ ಕಡಿಮೆ ಆಗಿತ್ತು. ಈಗ ವಾಪಸ್ಸು ದಿನ ಬರ್ತಾ ಉಂಟು. ಅದೇ ರೋಗದಲ್ಲಿಯೇ ನಾವು ಕಂಗಾಲಾಗಿ ಹೋಗಿದ್ದೇವೆ. ಈಗ ಮತ್ತೆ ಅದಕ್ಕೆ ನೋಡಿ ಇಲ್ಲಿ ತೆಂಗಿನ ಮರ ಎಲ್ಲ ನೆಟ್ಟೆವು, ಅದೆಲ್ಲ ಹೋದರೆ ಮತ್ತೆ ನಮಗೆ ಜೀವನ ಮಾಡೋದು ಹೇಗೆ? ನಾವು ಪರ್ಯಾಯ ಕೃಷಿಗಳೇನಾದರೂ ಮಾಡ್ತಿದ್ದೀರಾ? ನೋಡಿ ಇಲ್ಲಿ ಇದನ್ನು ನೋಡಿ, ಅಲ್ಲಿ ಫಾರ್ಮ್ ಹಾಕಿದ್ದೇವಲ್ಲ, ಇಲ್ಲಿ ನೋಡಿ ತೆಂಗಿನ ಮರ ಹಾಕಿ, ಆ ತೆಂಗಿನ ಮರವನ್ನು ಇದು ಆನೆ ತಿಂದರೆ ಮತ್ತೆ ಎಂತ ಮಾಡೋದು ನಾವು? ಈಗ ಸಂಜೆ ಓಡಾಟ ನಡೀತದೆ. ಬೆಳಿಗ್ಗೆ ಇವತ್ತು 7 ಗಂಟೆಗೆ ಸ್ಪೆಷಲ್ ಕ್ಲಾಸ್ ಇದ್ದರೆ ಮಕ್ಕಳು 7 ಗಂಟೆಗೆ ಹೋಗುವವರು. ಇಲ್ಲೇ ನೋಡಿ, ಇಲ್ಲಿ 7 ಗಂಟೆಗೆ ಇದ್ದದ್ದು ಬೆಳಿಗ್ಗೆ. ಸ್ಪೆಷಲ್ ಕ್ಲಾಸ್ ಇದ್ದರೆ ಹೋಗಲೇಬೇಕು ಮಕ್ಕಳು. ನೀವೇನು ಗಮನಿಸಿದಿರಿ, ಈ ತೋಡನ್ನು ಅವರಿಗೆ ದ್ವಿಚಕ್ರ ವಾಹನವನ್ನು ದಾಟಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳುವಂತಹ ಒಂದು ಹಿನ್ನೆಲೆಯಲ್ಲಿ ಅವರು
ಅಲ್ಲಿ ದ್ವಿಚಕ್ರ ವಾಹನವನ್ನು ನಿಲ್ಲಿಸಿದರು. ಆದರೆ ಅದನ್ನು ಕೂಡ ಕಾಡಾನೆ ಹುಡಿ ಮಾಡಿರುವಂಥದ್ದು. ಈಗ ನನ್ನ ಜೊತೆ ಗಣಪಯ್ಯಗೌಡ ಪುಂಬೋಡಿ ಅವರಿದ್ದಾರೆ. ಸರ್, ಮೊನ್ನೆ ಆನೆ ದಾಳಿ ನಡೆಸಿದೆ. ನಿರಂತರವಾಗಿ ನಿಮ್ಮಲ್ಲಿಗೆ ಕೆಲವು ದಿನಗಳಿಂದ ನಿರಂತರವಾಗಿ ಆನೆ ದಾಳಿ ನಡೀತಾ ಇದೆ. ಏನೆಲ್ಲ ಘಟನೆಗಳು ನಡೀತಾ ಇದೆ, ಏನೆಲ್ಲ ಕೃಷಿ ನಾಶ ಆಗ್ತಿದೆ? ಇದಕ್ಕಿಂತ ಮುಂದೆ ಒಂದು ವಾರಕ್ಕಿಂತ ಮುಂದೆ ಬಂದು ಇಡೀ ಅದೇ ತೋಟ ಇದು ಬಾಳೆ ಮತ್ತು ತೆಂಗು ಎಲ್ಲ ಇದು ಹಾಳು ಮಾಡಿ ಹೋಯಿತು. ಆಮೇಲೆ ಒಂದು 10 ದಿನ ಇದ್ದಿಲ್ಲ. ನಿನ್ನೆಲ್ಲ ಅದೇ ಮೊನ್ನೆ ರಾತ್ರಿ ಬಂದು ಕಂಪ್ಲೀಟ್ ಇಷ್ಟೆಲ್ಲ ಇದು ಮಾಡಿದೆ. ದ್ವಿಚಕ್ರ ವಾಹನವನ್ನು ಯಾವಾಗ ಹಾಳು ಮಾಡಿದ್ದು, ಅದನ್ನು ಏನು ಮಾಡಿದೆ? 18 ಫುಲ್ ಹುಡಿಯಾಗಿದೆ. ಯಾಕೆ ಅಲ್ಲಿ ಇಟ್ಟಿದೆ? ಅಲ್ಲಿ ಅಂದರೆ ಇದು ತೋಡು ದಾಟ್ಲಿಕ್ಕೆ ಆಗಿಲ್ಲ, ಹಾಗೆ ಅಲ್ಲಿ ಇಟ್ಟದ್ದು. ಈಗ ನಿನ್ನೆ ಆ ನಂತರ ಆನೆ ಬಂದಿತ್ತು? ಇವತ್ತು ಬೆಳಿಗ್ಗೆ ಬಂದ. ಎಷ್ಟೊತ್ತಿಗೆ? ಸಾಮಾನ್ಯ ಒಂದು 7 ಗಂಟೆಗೆ ಬೆಳಿಗ್ಗೆ. ಹೇಗೆ ಗೊತ್ತಾಯಿತು? ನಾಯಿ ಹೋಗ್ಲಿತ್ತು. ಬಂದ್ವಿ, ಬರುವಾಗ ಅಲ್ಲಿ ಹುಡಿ ಮಾಡ್ತಿತ್ತು. ನಮ್ಮೊಂದಿಗೆ ಮಡಪ್ಪಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾಗಿರುವಂತಹ ಚಂದ್ರಶೇಖರ ಗುಡ್ಡೆ ಅವರಿದ್ದಾರೆ. ಅವರ ಮನೆಯ ಬಳಿಯೇ ಏನು ನಿನ್ನೆ ರಾತ್ರಿ ಕಾಡಾನೆ ಇತ್ತು. ಅವರದನ್ನು ಓಡಿಸಲಿಕ್ಕೆ ಕೂಡ ಹೋದಂಥ ಸಂದರ್ಭದಲ್ಲಿ ಏನು ಕೂದಲಲ್ಲಿ ಅಂತರದಲ್ಲಿ ಅವರು ಕೂಡ ಪಾರಾದಂಥವರಲ್ಲಿ ಅವರು ಕೂಡ ಒಬ್ಬರು. ಏನು ನಡೀತು ಸರ್ ನಿನ್ನೆ ಘಟನೆ? ನಿನ್ನೆ ನಾವು ಒಂದು 6:45 ಗಂಟೆ ಆಯ್ತು ಆಗುವಾಗ ಅದು ನಾಯಿ ಎಲ್ಲ ಜೋರು ಬಗಳಿತ್ತು. ಆಗ ಮತ್ತು ಇದು ಎಂತ ನೋಡುವ ತಳಿ ಆಗುವಾಗ ಇಲ್ಲಿ ಇವರೆಲ್ಲ ನನಗೆ ಫೋನ್ ಮಾಡಿದರು, ಹೀಗೆ ಸಂಗತಿ ಆನೆ ಉಂಟು, ನೀವು ಅಲ್ಲಿ ಬರಬೇಡಿ ಅಂತ ಹೇಳಿಕೊಂಡು. ಆಗ ಆದರೂ ನಮ್ಮ ತೋಟಕ್ಕೆ ಬರುವಾಗ ನಾವು ಹೋಗೋದೇ ಆಗೋದಿಲ್ಲಲ್ಲ. ಹಾಗೂ ನೋಡುವಾಗ ಅದುವೇ ನೀವು ಹೇಳಿದಾಗೆ ಸ್ವಲ್ಪ ಅಂತರದಲ್ಲಿ ಅದು ಓಡಿ ಹೋಗಿತ್ತು. ತೋಟದಲ್ಲಿ ನಮ್ಮ ಮನೆ ಹತ್ತಿರನೇ 6:45 7 ಗಂಟೆ, ಹೆಚ್ಚಾದರೆ 7:15 ಅಷ್ಟೊತ್ತಿಗಿತ್ತು. ನೀವೀಗ ಗಮನಿಸಿರುವಂಥದ್ದು ಪುಂಬಡಿಯ ಗಣಪಯ್ಯಗೌಡ ಅವರ ಮನೆಯಿಂದ ಕೂಡ ಮಕ್ಕಳು ಏನು ಶಾಲೆಗೆ ಹೋಗ್ತಾರೆ, PUC ಓದುವಂತಹ ಮಕ್ಕಳಿದ್ದಾರೆ. ಅವರು ಬರುವಾಗ ಏನು 5:45ರಿಂದ 6 ಗಂಟೆ ಆಗ್ತದೆ. ಕೆಲವೊಂದು ಸಾರಿ ಸ್ಪೆಷಲ್ ಕ್ಲಾಸ್ಗಳಿದ್ದಾರೆ, ಇನ್ನಷ್ಟು ತಡ ಆಗ್ತದೆ ಅಂತೇಳುವಂತಹ ಮಾಹಿತಿ ನೀಡಿದ್ದಾರೆ. ಆದರೆ ನಿನ್ನೆಯ ದಿನ ಅಂದರೆ ನಿನ್ನೆಯ ರಾತ್ರಿ ಏನು ರಾಜೇಶ್ ಪುಂಬಡಿ ಅನ್ನುವರು ಬರುವಂಥ ಸಂದರ್ಭ 7 ಗಂಟೆಯ ವೇಳೆಗೆ ಅವರಿಗೆ ರಸ್ತೆಯ ಅಂಚಿನಲ್ಲಿ ಆನೆ ಸಿಕ್ಕಿರುವಂಥದ್ದು. ಹೀಗಾಗಿ ಸಂಜೆ ಆಗ್ತಾಳೆ ಈ ರಸ್ತೆಯಲ್ಲಿ ಓಡಾಡುವ ಕಾರಣದಿಂದಾಗಿ ಈ ವಿದ್ಯಾರ್ಥಿಗಳಿಗೆ ಕೂಡ ಬರಲಿಕ್ಕೆ ಮತ್ತು ಹೋಗಲಿಕ್ಕೆ ಆತಂಕ ಆಗ್ತಾ ಇದೆ. ಅದ್ರ ಜೊತೆಗೆ ಬೆಳ್ಳಂಬೆಳಿಗ್ಗೆ 7 ಗಂಟೆಗೆ ಇಲ್ಲಿ ಆನೆಗಳು ಸಂಚರಿಸುತ್ತಿರುವ ಕಾರಣದಿಂದಾಗಿ ಈ ಭಾಗದವರು ಸಂಪೂರ್ಣವಾಗಿ ಏನು ಭಯಭೀತರಾಗಿದ್ದಾರೆ. ಹೀಗಾಗಿ ಅರಣ್ಯ ಇಲಾಖೆ ತಕ್ಷಣ ಇದಕ್ಕೊಂದು ಸೂಕ್ತ ಪರಿಹಾರವನ್ನು ನೀಡಬೇಕು ಮತ್ತು ಈ ಒಂದು ಆನೆಯನ್ನು ಇಲ್ಲಿಂದ ದೂರಕ್ಕೆ ಅಟ್ಟಿಸುವಂತಹ ಪ್ರಯತ್ನವನ್ನು ಅರಣ್ಯ ಇಲಾಖೆ ಶೀಘ್ರವಾಗಿ ಮಾಡಬೇಕು ಅನ್ನುವಂಥದ್ದು ಕೂಡ ಈ ಭಾಗದವರ ಒತ್ತಾಯ. ಅನಿಲ್ ಸಂಪತ್ ಜೊತೆ ದಯಾನಂದ ಕೊರತೋಡಿ, ಸುದ್ದಿ ನ್ಯೂಸ್, ಸುಳ್ಯ. ರೈತ ಬಾಂಧವರೇ, ಬಿಸು ಕಳೆದಿತ್ತು, ಇನ್ನೇನು ಕೃಷಿ ಮಾಡೋದಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಯದ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಇಂಟರ್ಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣ ಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಡೆ, ಹಳೇಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 9946123801. ಸುಳ್ಯದ ಜನತೆಗೆ ಇದೀಗ ಸುವರ್ಣ ಅವಕಾಶ. ಮಳೆಗಾಲದ ವಿಶೇಷ ಕೊಡುಗೆಗಳು. ಇದೀಗ ಮೊಟ್ಟ ಮೊದಲ ಬಾರಿಗೆ ಸುಳ್ಯದಲ್ಲಿ ಚೆನ್ನೈ ಶಾಪಿಂಗ್ ಬಜಾರ್. ಅತಿ ಕಡಿಮೆ ಬೆಲೆಗೆ ನಿಮ್ಮ ಇಷ್ಟದ ಬಟ್ಟೆ ಬರೆಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯ. ಮಕ್ಕಳ ಹಾಗೂ ಮಹಿಳೆಯರ, ಪುರುಷರ ಯಾವುದೇ ಬಟ್ಟೆ ಬರೆಗಳನ್ನು ಕೊಳ್ಳಿರಿ, ಕೇವಲ 180 ರೂಪಾಯಿ ಮತ್ತು 130 ರೂಪಾಯಿಗಳು ಮಾತ್ರ. ನಮ್ಮಲ್ಲಿ ಲಾಂಗ್ ಟಾಪ್ಗಳು, ವೆಸ್ಟರ್ನ್ ಟಾಪ್ಗಳು, ಟಿ ಶರ್ಟ್ಗಳು, ದುಪ್ಪಟ್ಟಗಳು, ಲೆಗಿನ್ಸ್ಗಳು, ಪಟಿಯಾಲ ಪ್ಯಾಂಟ್ಗಳು, ಬಲೂನ್ ಪ್ಯಾಂಟ್ಗಳು, ಟ್ರ್ಯಾಕ್ ಪ್ಯಾಂಟ್ಗಳು, ನೈಟ್ ಪ್ಯಾಂಟ್ಗಳು, 3/4ಗಳು, ಲಾಂಗ್ ಮಿಡಿಗಳು, ಶಾರ್ಟ್ ಮಿಡಿಗಳು, ಪೆಟಿಕೋಟ್ಗಳು, ಮಕ್ಕಳ ಮತ್ತು ಮಹಿಳೆಯರ ನೈಟ್ ಪ್ಯಾಂಟ್ಗಳು, 3/4 ಬಾಕ್ಸರ್, ಸ್ಪೋರ್ಟ್ಸ್ ಬಟ್ಟೆಗಳು, ಬನಿಯನ್ಗಳು, ಟರ್ಕಿ ಟವೆಲ್ಗಳು ಹಾಗೂ ಮಕ್ಕಳ ಮತ್ತು ಮಹಿಳೆಯರ ಒಳ ಉಡುಪುಗಳು, ಇನ್ನು ಹಲವಾರು ಬಟ್ಟೆ ಬರೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಲಭ್ಯ. ಹಿಂದೆ ಭೇಟಿ ನೀಡಿರಿ. ಶಿವಕೃಪ ಕಲಾ ಮಂದಿರ, ಹಳೆ ಬಸ್ ನಿಲ್ದಾಣದ ಎದುರು, ಸುಳ್ಯ. ಗ್ರಾಹಕರ ಅನುಕೂಲತೆಗೋಸ್ಕರ ಭಾನುವಾರವೂ ತೆರೆದಿರುತ್ತದೆ. ಹಿಂದೆ ಭೇಟಿ ನೀಡಿ. ಚೆನ್ನೈ ಶಾಪಿಂಗ್ ಬಜಾರ್, ಶಿವಕೃಪ ಕಲಾ ಮಂದಿರ, ಪ್ರೈವೇಟ್ ಬಸ್ ಸ್ಟ್ಯಾಂಡ್, ಸುಳ್ಯ.
ದೂರವಾಣಿ ಸಂಖ್ಯೆ 9108811065.